ನಮ್ಮ UPA ಸರ್ಕಾರದ ಮಹತ್ವಾಕಾಂಕ್ಷ ಯೋಜನೆ ಆಗಿರ್ತಕ್ಕಂಥ ಮನ್ರೇಗಾ ಯೋಜನೆಯನ್ನು ಇಡೀ ರಾಷ್ಟ್ರದಲ್ಲಿ ಕ್ರಾಂತಿಯನ್ನು ಹಬ್ಬಿಸಿದ ಮತ್ತು ಕೋಟ್ಯಾಂತರ ಜನಕ್ಕೆ ಇದರಿಂದ ಗ್ರಾಮೀಣ ಭಾಗದಲ್ಲಿ ಅನುಕೂಲ ಆಗಿರೋದನ್ನು ಸಹಿಸದೆ ಇವತ್ತು ಆ ಒಂದು ಕಾಯ್ದೆಯನ್ನು ಬದಲಿಸಿ ಕೋಟ್ಯಾಂತರ ಕೂಲಿ ಕಾರ್ಮಿಕರಿಗೆ ಹೊಟ್ಟೆಗೆ ಹೊಡೆಯುವಂಥ ಕೆಲಸವನ್ನು ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರವನ್ನು ನಾವು ಖಂಡಿಸಲಿಕ್ಕೆ ಮತ್ತು ಕೂಡಲೇ ಆ ಕಾಯ್ದೆಯನ್ನು ಏನು ಒಂದು ಹೊಸ ರಾಮ್ಜಿ ಅಂತ ಹೇಳ್ಬಿಟ್ಟು ಒಂದು ಹೊಸ ಸ್ಕೀಮನ್ನು ಕಾಯ್ದೆಯನ್ನು ಬದಲಿಸಿ ಸ್ಕೀಮನ್ನು ಮಾಡೋದು. ಇದು ಯಾವುದೇ ಕಾಯಂ ಇರೋಲ್ಲ. ಆದರೆ ಮನ್ರೇಗಾದಲ್ಲಿ ಉದ್ಯೋಗ ಖಾತ್ರಿ ಇತ್ತು, ಇದು ಖಾತ್ರಿ ಇಲ್ಲ. ಸೊ ಇದನ್ನು ವಿತ್ಡ್ರಾ ಮಾಡಿ ಮತ್ತು ಹಳೆಯ ಕಾಯ್ದೆಯನ್ನು ಜಾರಿ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಒತ್ತಾಯ. ಅದೇ ರೀತಿ ನಮ್ಮ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದನೂ ಕೂಡ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಇವತ್ತು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು DC ಕಚೇರಿ ಎದುರಿಗೆ ನಾವು ಮಾಡ್ತಾರೆ. ಭ್ರಷ್ಟಾಚಾರ ನಡೆದಿದ್ದರೆ ಕಾನೂನಿದೆ, ಕಾನೂನು ತನ್ನ ಕ್ರಮ ತಗೊಳ್ತದೆ. ಯಾವಾಗೋ ಈಗ 6 ವರ್ಷ ಅಂದರೆ ಅವರು ಈ BJP ಬಂದು ಎಷ್ಟು ವರ್ಷ ಆಯಿತು? BJP ಬಂದು ಎಷ್ಟು ವರ್ಷ ಆಯಿತು? ಕೇಂದ್ರದಲ್ಲಿ ಎಷ್ಟು ವರ್ಷ ಆಯಿತು? ಇದು ನಾವು ಕರ್ನಾಟಕ ಸರ್ಕಾರದವರು ಆಡಿಟ್ ಮಾಡಿ ಮೇಲ್ನೋಟ ಕಂಡಿರೋದು. ಸೊ ಇದರಲ್ಲಿ ಉರುಳಿಲ್ಲ ಇದ್ದರೆ ಅದು ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಸರ್ಕಾರ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ವಿರೋಧ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಯಾಕೆ ಈಗ ನೀವು ನೋಡಿದ್ರಿ, ಹಿಂದೆ ರೈತರು ಪಂಜಾಬಲ್ಲಿ ಅಲ್ಲಿ ಇಲ್ಲಿ ಹರಿಯಾಣದಲ್ಲಿ ದೊಡ್ಡ ಇಶ್ಯೂ ಆಯಿತು. ಕೊನೆಗೆ ಅದನ್ನು ಜನ ವಿರೋಧಿ ಒಂದು ಕಾಯ್ದೆನ ವಾಪಸ್ ತೊಗೊಂಡ್ರು. ಅದೇ ರೀತಿಯಾಗಿ ಹೊಸ ಜನಗಳಿಗೆ ತೊಂದರೆ ಕೊಡ್ತಕ್ಕಂಥ ಕಾಯ್ದೆಯನ್ನು ಆಡಳಿತ ಅನುಭವ ಇರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ಆ್ಯಕ್ಟನ್ನು ಕ್ರಮವನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತೇಳಿ ಬಳ್ಳಾರಿಯಿಂದ ಪಾದಯಾತ್ರೆ ಮಾಡ್ತಕ್ಕಂಥ BJP ಸರ್ಕಾರದ್ದು ಆಡಳಿತ ಹೆಂಗಿತ್ತು, ಎಷ್ಟು ಜನ ಕೊಲೆಗಳಾದವು, ಎಷ್ಟು ಜನ ನೀವೇ ನೋಡಿದ್ರಿ. 5 ವರ್ಷ ಹಿಂದೆ ಯಡಿಯೂರಪ್ಪನ ಸರ್ಕಾರದಲ್ಲಿರ್ಬೋದು, 4 ವರ್ಷ ಮೊನ್ನೆ 18ರಿಂದ 23ವರೆಗೂ ಆಡಳಿತ ಮಾಡಿದಿರ್ಬೋದು. ಅವ್ರದ್ದು ಜನಪರವಾಗಿರ್ತಕ್ಕಂಥ ಆಡಳಿತ ಕೊಡೋದಿಲ್ಲ. ಸೊ ಅವ್ರು ಅಪಾದನೆ ಮಾಡೋದೇ ಒಂದು. ಸರ್, ಜನರು ಕೊಟ್ಟ ಅಧಿಕಾರವನ್ನು ಕಾಂಗ್ರೆಸ್ ಸರ್ಕಾರ ದುರುಪಯೋಗಪಡಿಸ್ಕೊಳ್ತದೆ ಅಂತ ಬೊಮ್ಮಾಯಿ ಅವರು ಬಳ್ಳಾರಿಯಲ್ಲಿ ಹೇಳಿದ್ದಾರೆ ಸರ್. ಬೊಮ್ಮಾಯಿಯವರು ಪಾಪ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವರು ಏನೇನೋ ಹೇಳ್ತಾರೆ, ಅವರ ಮುಖಂಡರುಗಳನ್ನ ಮೆಚ್ಚಲಿಕ್ಕೆ ಮಾತಾಡ್ತಾರೆ. ಅವ್ರಿಗೂ ಆತ್ಮ ಅವಲೋಕನ ಮಾಡ್ಕೊಳ್ಳಿ. ಯಾವ ಸರ್ಕಾರ ಬಂದಾಗ ಅಭಿವೃದ್ಧಿ ಆಗಿದೆ, ಅವ್ರ ಸರ್ಕಾರದಲ್ಲಿ ಏನಾಯಿತು ಎಲ್ಲ ಗೊತ್ತಿರ್ತಕ್ಕಂಥ ಜನಗಳಿಗೆ ಪರಿಚಯ. ಅದಕ್ಕೋಸ್ಕರ ಅವರಿಗೆ 23ರಲ್ಲಿ ಜನ ಸರಿಯಾದ ಮಂಗಳಾರತಿ ಮಾಡಿದ್ರಲ್ಲ. ನಮ್ಮ UPA ಸರ್ಕಾರದ ಮಹತ್ವಾಕಾಂಕ್ಷ ಯೋಜನೆ ಆಗಿರ್ತಕ್ಕಂಥ ಮನ್ರೇಗಾ ಯೋಜನೆಯನ್ನು ಇಡೀ ರಾಷ್ಟ್ರದಲ್ಲಿ ಕ್ರಾಂತಿಯನ್ನು ಹಬ್ಬಿಸಿದ ಮತ್ತು ಕೋಟ್ಯಾಂತರ ಜನಕ್ಕೆ ಇದರಿಂದ ಗ್ರಾಮೀಣ ಭಾಗದಲ್ಲಿ ಅನುಕೂಲ ಆಗಿರೋದನ್ನು ಸಹಿಸದೆ ಇವತ್ತು ಆ ಒಂದು ಕಾಯ್ದೆಯನ್ನು ಬದಲಿಸಿ ಕೋಟ್ಯಾಂತರ ಕೂಲಿ ಕಾರ್ಮಿಕರಿಗೆ ಹೊಟ್ಟೆಗೆ ಹೊಡೆಯುವಂಥ ಕೆಲಸವನ್ನು ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರವನ್ನು ನಾವು ಖಂಡಿಸಲಿಕ್ಕೆ ಮತ್ತು ಕೂಡಲೇ ಆ ಕಾಯ್ದೆಯನ್ನು ಏನು ಒಂದು ಹೊಸ ರಾಮ್ಜಿ ಅಂತ ಹೇಳ್ಬಿಟ್ಟು ಒಂದು ಹೊಸ ಸ್ಕೀಮನ್ನು ಕಾಯ್ದೆಯನ್ನು ಬದಲಿಸಿ ಸ್ಕೀಮನ್ನು ಮಾಡೋದು. ಇದು ಯಾವುದೇ ಕಾಯಂ ಇರೋಲ್ಲ. ಆದರೆ ಮನ್ರೇಗಾದಲ್ಲಿ ಉದ್ಯೋಗ ಖಾತ್ರಿ ಇತ್ತು, ಇದು ಖಾತ್ರಿ ಇಲ್ಲ. ಸೊ ಇದನ್ನು ವಿತ್ಡ್ರಾ ಮಾಡಿ ಮತ್ತು ಹಳೆಯ ಕಾಯ್ದೆಯನ್ನು ಜಾರಿ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಒತ್ತಾಯ. ಅದೇ ರೀತಿ ನಮ್ಮ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದನೂ ಕೂಡ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಇವತ್ತು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು DC ಕಚೇರಿ ಎದುರಿಗೆ ನಾವು ಮಾಡ್ತಾರೆ. ಭ್ರಷ್ಟಾಚಾರ ನಡೆದಿದ್ದರೆ ಕಾನೂನಿದೆ, ಕಾನೂನು ತನ್ನ ಕ್ರಮ ತಗೊಳ್ತದೆ. ಯಾವಾಗೋ ಈಗ 6 ವರ್ಷ ಅಂದರೆ ಅವರು ಈ BJP ಬಂದು ಎಷ್ಟು ವರ್ಷ ಆಯಿತು? BJP ಬಂದು ಎಷ್ಟು ವರ್ಷ ಆಯಿತು? ಕೇಂದ್ರದಲ್ಲಿ ಎಷ್ಟು ವರ್ಷ ಆಯಿತು? ಇದು ನಾವು ಕರ್ನಾಟಕ ಸರ್ಕಾರದವರು ಆಡಿಟ್ ಮಾಡಿ ಮೇಲ್ನೋಟ ಕಂಡಿರೋದು. ಸೊ ಇದರಲ್ಲಿ ಉರುಳಿಲ್ಲ ಇದ್ದರೆ ಅದು ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ.
ರಾಜ್ಯ ಸರ್ಕಾರ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ವಿರೋಧ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಯಾಕೆ ಇಷ್ಟಪಟ್ಟಿದೆ ಸರ್ ಆ ವಿಚಾರ? ಈಗ ನೀವು ನೋಡಿದ್ರಿ ಹಿಂದೆ ರೈತರು ಪಂಜಾಬಲ್ಲಿ ಅಲ್ಲಿ ಇಲ್ಲಿ ಹರಿಯಾಣದಲ್ಲಿ ದೊಡ್ಡ ಇಶ್ಯೂ ಆಯಿತು. ಕೊನೆಗೆ ಅದನ್ನು ಜನ ವಿರೋಧಿ ಒಂದು ಕಾಯ್ದೆನ ವಾಪಸ್ ತೊಗೊಂಡ್ರು. ಅದೇ ರೀತಿಯಾಗಿ ಹೊಸ ಹೊಸ ಜನಗಳಿಗೆ ತೊಂದರೆ ಕೊಡ್ತಕ್ಕಂಥ ಕಾಯ್ದೆಯನ್ನು ಆಡಳಿತ ಅನುಭವ ಇರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ಆ್ಯಕ್ಟನ್ನು ಕ್ರಮವನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತೇಳಿ ಬಳ್ಳಾರಿಯಿಂದ ಪಾದಯಾತ್ರೆ ಮಾಡಿಸಬೇಕಂತ ಬಿಜೆಪಿ BJP ಸರ್ಕಾರದ್ದು ಆಡಳಿತ ಹೆಂಗಿತ್ತು, ಎಷ್ಟು ಜನ ಕೊಲೆಗಳಾದವು, ಎಷ್ಟು ಜನ ನೀವೇ ನೋಡಿದ್ರಿ. 5 ವರ್ಷ ಹಿಂದೆ ಯಡಿಯೂರಪ್ಪನ ಸರ್ಕಾರದಲ್ಲಿರ್ಬೋದು, 4 ವರ್ಷ ಮೊನ್ನೆ 18ರಿಂದ 23ವರೆಗೂ ಆಡಳಿತ ಮಾಡಿದಿರ್ಬೋದು. ಅವ್ರದ್ದು ಜನಪರವಾಗಿರ್ತಕ್ಕಂಥ ಆಡಳಿತ ಕೊಡೋದಿಲ್ಲ. ಸೊ ಅವ್ರು ಅಪಾದನೆ ಮಾಡೋದೇ ಒಂದು. ಸರ್, ಜನರು ಕೊಟ್ಟ ಅಧಿಕಾರವನ್ನು ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತದೆ ಅಂತ ಬೊಮ್ಮಾಯಿ ಅವರು ಬಳ್ಳಾರಿಯಲ್ಲಿ ಹೇಳಿದ್ದಾರೆ ಸರ್. ಬೊಮ್ಮಾಯಿಯವರು ಪಾಪ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವರು ಏನೇನೋ ಹೇಳ್ತಾರೆ, ಅವರ ಮುಖಂಡರುಗಳನ್ನ ಮೆಚ್ಚಲಿಕ್ಕೆ ಮಾತಾಡ್ತಾರೆ. ಅವ್ರಿಗೂ ಆತ್ಮ ಅವಲೋಕನ ಮಾಡ್ಕೊಳ್ಳಿ. ಯಾವ ಸರ್ಕಾರ ಬಂದಾಗ ಅಭಿವೃದ್ಧಿ ಆಗಿದೆ, ಅವ್ರ ಸರ್ಕಾರದಲ್ಲಿ ಏನಾಯಿತು ಎಲ್ಲ ಗೊತ್ತಿರ್ತಕ್ಕಂಥ ಜನಗಳಿಗೆ ಪರಿಚಯ. ಅದಕ್ಕೋಸ್ಕರ ಅವರಿಗೆ 23ರಲ್ಲಿ ಜನ ಸರಿಯಾದ ಮಂಗಳಾರತಿ ಮಾಡಿದ್ರಲ್ಲ. ನಮ್ಮ UPA ಸರ್ಕಾರದ ಮಹತ್ವಾಕಾಂಕ್ಷ ಯೋಜನೆ ಆಗಿರ್ತಕ್ಕಂಥ ಮನ್ರೇಗಾ ಯೋಜನೆಯನ್ನು ಇಡೀ ರಾಷ್ಟ್ರದಲ್ಲಿ ಕ್ರಾಂತಿಯನ್ನು ಹಬ್ಬಿಸಿದ ಮತ್ತು ಕೋಟ್ಯಾಂತರ ಜನಕ್ಕೆ ಇದರಿಂದ ಗ್ರಾಮೀಣ ಭಾಗದಲ್ಲಿ ಅನುಕೂಲ ಆಗಿರೋದನ್ನು ಸಹಿಸದೆ ಇವತ್ತು ಆ ಒಂದು ಕಾಯ್ದೆಯನ್ನು ಬದಲಿಸಿ ಕೋಟ್ಯಾಂತರ ಕೂಲಿ ಕಾರ್ಮಿಕರಿಗೆ ಹೊಟ್ಟೆಗೆ ಹೊಡೆಯುವಂಥ ಕೆಲಸವನ್ನು ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರವನ್ನು ನಾವು ಖಂಡಿಸಲಿಕ್ಕೆ ಮತ್ತು ಕೂಡಲೇ ಆ ಕಾಯ್ದೆಯನ್ನು ಏನು ಒಂದು ಹೊಸ ರಾಮ್ಜಿ ಅಂತ ಹೇಳ್ಬಿಟ್ಟು ಒಂದು ಹೊಸ ಸ್ಕೀಮನ್ನು ಕಾಯ್ದೆಯನ್ನು ಬದಲಿಸಿ ಸ್ಕೀಮನ್ನು ಮಾಡೋದು. ಇದು ಯಾವುದೇ ಕಾಯಂ ಇರೋಲ್ಲ. ಆದರೆ ಮನ್ರೇಗಾದಲ್ಲಿ ಉದ್ಯೋಗ ಖಾತ್ರಿ ಇತ್ತು, ಇದು ಖಾತ್ರಿ ಇಲ್ಲ. ಸೊ ಇದನ್ನು ವಿತ್ಡ್ರಾ ಮಾಡಿ ಮತ್ತು ಹಳೆಯ ಕಾಯ್ದೆಯನ್ನು ಜಾರಿ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷದ ಒತ್ತಾಯ. ಅದೇ ರೀತಿ ನಮ್ಮ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದನೂ ಕೂಡ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇವತ್ತು ಒಂದು ದಿನದ ಉಪವಾಸ ಸತ್ಯಾಗ್ರಹವನ್ನು DC ಕಚೇರಿ ಎದುರಿಗೆ ನಾವು ಮಾಡ್ತಾರೆ. ಭ್ರಷ್ಟಾಚಾರ ನಡೆದಿದ್ದರೆ ಕಾನೂನಿದೆ, ಕಾನೂನು ತನ್ನ ಕ್ರಮ ತಗೊಳ್ತದೆ. ಯಾವಾಗೋ ಈಗ 6 ವರ್ಷ ಅಂದರೆ ಅವರು ಈ BJP ಬಂದು ಎಷ್ಟು ವರ್ಷ ಆಯಿತು? BJP ಬಂದು ಎಷ್ಟು ವರ್ಷ ಆಯಿತು? ಕೇಂದ್ರದಲ್ಲಿ ಎಷ್ಟು ವರ್ಷ ಆಯಿತು? ಇದು ನಾವು ಕರ್ನಾಟಕ ಸರ್ಕಾರದವರು ಆಡಿಟ್ ಮಾಡಿ ಮೇಲ್ನೋಟ ಕಂಡಿರೋದು. ಸೊ ಇದರಲ್ಲಿ ಉರುಳಿಲ್ಲ ಇದ್ದರೆ ಅದು ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ರಾಜ್ಯ ಸರ್ಕಾರ ಸೇರಿದಂತೆ ಕೆಲವು ರಾಜ್ಯಗಳಲ್ಲಿ ವಿರೋಧ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಯಾಕೆ ಇಷ್ಟಪಟ್ಟಿದೆ ಸರ್ ಆ ವಿಚಾರ? ಈಗ ನೀವು ನೋಡಿದ್ರಿ ಹಿಂದೆ ರೈತರು ಪಂಜಾಬಲ್ಲಿ ಅಲ್ಲಿ ಇಲ್ಲಿ ಹರಿಯಾಣದಲ್ಲಿ ದೊಡ್ಡ ಇಶ್ಯೂ ಆಯಿತು. ಕೊನೆಗೆ ಅದನ್ನು ಜನ ವಿರೋಧಿ ಒಂದು ಕಾಯ್ದೆನ ವಾಪಸ್ ತೊಗೊಂಡ್ರು. ಅದೇ ರೀತಿಯಾಗಿ ಹೊಸ ಹೊಸ ಜನಗಳಿಗೆ ತೊಂದರೆ ಕೊಡ್ತಕ್ಕಂಥ ಕಾಯ್ದೆಯನ್ನು ಆಡಳಿತ ಅನುಭವ ಇರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ಆ್ಯಕ್ಟನ್ನು ಕ್ರಮವನ್ನು ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತೇಳಿ ಬಳ್ಳಾರಿಯಿಂದ ಪಾದಯಾತ್ರೆ ಮಾಡಿಸಬೇಕಂತ BJP ಸರ್ಕಾರದ್ದು ಆಡಳಿತ ಹೆಂಗಿತ್ತು, ಎಷ್ಟು ಜನ ಕೊಲೆಗಳಾದವು, ಎಷ್ಟು ಜನ ನೀವೇ ನೋಡಿದ್ರಿ. 5 ವರ್ಷ ಹಿಂದೆ ಯಡಿಯೂರಪ್ಪನ ಸರ್ಕಾರದಲ್ಲಿರ್ಬೋದು, 4 ವರ್ಷ ಮೊನ್ನೆ 18ರಿಂದ 23ವರೆಗೂ ಆಡಳಿತ ಮಾಡಿದಿರ್ಬೋದು. ಅವ್ರದ್ದು ಜನಪರವಾಗಿರ್ತಕ್ಕಂಥ ಆಡಳಿತ ಕೊಡೋದಿಲ್ಲ. ಸೊ ಅವ್ರು ಅಪಾದನೆ ಮಾಡೋದೇ ಒಂದು. ಸರ್, ಜನರು ಕೊಟ್ಟ ಅಧಿಕಾರವನ್ನು ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಪಡಿಸ್ಕೊಳ್ತದೆ ಅಂತ ಬೊಮ್ಮಾಯಿ ಅವರು ಬಳ್ಳಾರಿಯಲ್ಲಿ ಹೇಳಿದ್ದಾರೆ ಸರ್. ಬೊಮ್ಮಾಯಿಯವರು ಪಾಪ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವರು ಏನೇನೋ ಹೇಳ್ತಾರೆ, ಅವರ ಮುಖಂಡರುಗಳನ್ನ ಮೆಚ್ಚಲಿಕ್ಕೆ ಮಾತಾಡ್ತಾರೆ. ಅವ್ರಿಗೂ ಆತ್ಮ ಅವಲೋಕನ ಮಾಡ್ಕೊಳ್ಳಿ. ಯಾವ ಸರ್ಕಾರ ಬಂದಾಗ ಅಭಿವೃದ್ಧಿ ಆಗಿದೆ, ಅವ್ರ ಸರ್ಕಾರದಲ್ಲಿ ಏನಾಯಿತು ಎಲ್ಲ ಗೊತ್ತಿರ್ತಕ್ಕಂಥ ಜನಗಳಿಗೆ ಪರಿಚಯ. ಅದಕ್ಕೋಸ್ಕರ ಅವರಿಗೆ 23ರಲ್ಲಿ ಜನ ಸರಿಯಾದ ಮಂಗಳಾರತಿ ಮಾಡಿದ್ರಲ್ಲ.